ಜನರ ಬಗ್ಗೆ ಮಾತಾಡೋಣ ಸರ್. ಜನರ ಬಗ್ಗೆ ಮಾತಾಡೋಣ ತುಂಬ ಇದೆ. ಈಗ ನಾನು ನಿಮ್ಮ ಪಾರ್ಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮ್ಮ ಜರ್ನಿ, ರಾಜಕೀಯ ಜರ್ನಿ ಏನಿದೆ, ನೀವು ಅಮೇರಿಕಾದಲ್ಲಿ ಇದ್ಕೊಂಡೆ ಪತ್ರಿಕೆಯನ್ನು ಶುರು ಮಾಡಿದ್ರಿ, ಅಲ್ಲಿಂದ ಏನೋ ಕೆಲವೊಂದು ಮತ ಬಂದ್ರಿ, ಆಮೇಲೆ ಇಲ್ಲಿಗೆ ಬಂದು ಸ್ಪರ್ಧೆ ಮಾಡಿದ್ರಿ, ವಿಜಯನಗರ ಅನ್ಸುತ್ತೆ, ಜಯನಗರದಿಂದ ಮಾಡಿದ್ರಿ. ಅದು ಅದೇ ಲೋಕಸಭಾ ಪಾರ್ಟಿ 2008ರಲ್ಲಿ ನಾನು ಅಮೆರಿಕದಲ್ಲಿ ಇದ್ದಾಗಲೇ ರಜಾ ತೆಗೆದುಕೊಂಡು 2008ರಲ್ಲಿ ಬಂದು ಆಗ ತಾನೇ ಡಿಲಿಮಿಟೇಷನ್ ಆಗಿತ್ತು. ಹೊಸದಾಗಿ ಜಯನಗರ ವಿಧಾನಸಭಾ ಕ್ಷೇತ್ರ, BTM, ಬೊಮ್ಮನಹಳ್ಳಿ ಇವೆಲ್ಲ ಕ್ರಿಯೇಟ್ ಆಗಿದ್ದಂಥ ವರ್ಷ. ಆಗ ಬಂದು ಕರ್ನಾಟಕದಲ್ಲಿ ಅತಿ ಕೆಟ್ಟ ಅತಿ ಭ್ರಷ್ಟ ಅತಿ ನೀಚ MLAಗಳಿದ್ದಿದ್ದು 2008ರಲ್ಲಿ ಆಯ್ಕೆ ಆದವರು. ನನಗದು ಗೊತ್ತಾಯಿತು. ನನಗೆ 2008ರ ಚುನಾವಣೆಗೆ ಮೊದಲೇ ಈ ಸಲಕ್ಕೆ ಗೆಲ್ಲುವಂತಹ ಜನರು ಯಾರಿದ್ದಾರೆ, ನಭೂತೋ ನ ಭವಿಷ್ಯತಿ, ನೀವು ತಗೊಳ್ಳಿ 2008ರಿಂದ 2013ರಲ್ಲಿ ನಮ್ಮ ರಾಜ್ಯದಲ್ಲಿ ಏನೇನು ಆಯಿತು ಅಂತೇಳಿ, ಯಡಿಯೂರಪ್ಪ, ಸದಾನಂದ ಗೌಡ, ಯಾರು ಜಗದೀಶ್ ಶೆಟ್ಟರ್ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ, ಕೃಷ್ಣಯ್ಯ ಶೆಟ್ಟಿ, ಸುಬ್ರಹ್ಮಣ್ಯ ನಾಯ್ಡು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಸಂಪಂಗಿ, ಯಡಿಯೂರಪ್ಪ, ಎಷ್ಟು ಜನ ಜೈಲಿಗೆ ಹೋದ್ರು ಒಂದೇ ಸಂದರ್ಭದಲ್ಲಿ, ಕೇವಲ ಒಂದು ವರ್ಷ ಅವಧಿಯಲ್ಲಿ. ಹಾಗಾಗಿ ಇಂತಹ ಆಮೇಲೆ ಅಸೆಂಬ್ಲಿಲೇನೇನಾಯಿತು, ಆಪರೇಷನ್ ಮಲಗಳಾಯಿತು, ಕಮಲ ಅಲ್ಲ ಮಲ ಆಯಿತು. ಸೊ ಹಾಗಾಗಿ ಇಂತೆಲ್ಲ ಕೆಟ್ಟಾಗ ಅದು ಕೆಡುತ್ತೆ ಅಂತ ನನಗೆ ಗೊತ್ತಿತ್ತು 2008ರಿಗೆ ಚುನಾವಣೆಗೆ ಮೊದಲೇ. ಹಾಗಾಗಿ ನನ್ನದೊಂದು ಪ್ರತಿರೋಧ ದಾಖಲಿಸಬೇಕು ಅಂತಲೇ ನಾನು 2008ಕ್ಕೆ ಬಂದು ಮೌಲ್ಯಾಗ್ರಹ ಅಂತ 3 ದಿವಸ MG ರೋಡಲ್ಲಿರುವಂಥ ಗಾಂಧಿ ಪ್ರತಿಮೆ ಪಾರ್ಕ್ ಏನಿದೆ ಅದ್ರ ಮುಂದ್ಗಡೆ 3 ದಿವಸ ಉಪವಾಸ ಧರಣಿ ಮಾಡಿ ಪ್ರತಿಭಟನೆ, ಒಂದು ರೀತಿಯಲ್ಲಿ ನೈತಿಕವಾಗಿ ನಾವು ಜನಕ್ಕೆ ಎಚ್ಚರಿಸುವಂಥ ಕೆಲಸ ಮಾಡೋಣ ಅಂತೇಳಿ. ಆಮೇಲೆ ಜಯನಗರದಲ್ಲಿ ಚುನಾವಣೆ ನಿಂತು ಜನರಿಂದನೇ ದೇಣಿಗೆ ಸಂಗ್ರಹಿಸಿ ಮಾಡಿದ್ದು. ಅಲ್ಲಿ ನನ್ನ ಚುನಾವಣೆ ಅಂದರೆ 1 ತಿಂಗಳ ರಜಾ ಮೇಲೆ ಬಂದು ಮಾಡಿದ್ದು. ಆಮೇಲೆ ನಾನು ಹೋಗಿ ವಾಪಸ್ ಬಂದಿದ್ದು 2010ರ ಕೊನೆಯಲ್ಲಿ. 2011ರ ತನಕನೂ ನಾನು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದೆ. 1ರಿಂದ 11 ತನಕ 13ರಲ್ಲಿ ಎರಡನೇ ಚುನಾವಣೆ ಲೋಕಸತ್ತಾ ಪಕ್ಷದಿಂದ BTM ಲೇಟ್ ವಿಧಾನಸಭಾ ಕ್ಷೇತ್ರದಿಂದ. 2014ರಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ, 2018ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ 2ನೇ ಸಲಕ್ಕೆ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ. ಈಗ ಮೊನ್ನೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ 2024ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಲ್ಲಿ ನಾನು KRS ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದಂಥ ಮೊದಲ ಚುನಾವಣೆ. ರವಿಕೃಷ್ಣಾರೆಡ್ಡಿ ಅವರಿಗೆ ಸೋಲುಗಳ ಕುಗ್ಗಿಸ್ತಾ ಇಲ್ಲ, ಶಕ್ತಿನೇ ಕೊಡ್ತಾ ಇದೆ. ನಾನು ಪ್ರತಿ ಚುನಾವಣೆಗೆ ಇನ್ನೊಂದಷ್ಟು ಸಂತೃಪ್ತನಾಗ್ತಾ ಹೋಗ್ತಿದ್ದೀನಿ. ಸಾರ್ಥಕವಾದ ಬದುಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ರವಿಕೃಷ್ಣಾರೆಡ್ಡಿಯ ಸಂಗಾತಿಗಳು, ಸಹೋದ್ಯೋಗಿಗಳು, ಸಹಚರರು ಜಾಸ್ತಿ ಆಗ್ತಾನೇ ಇದ್ದಾರೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ KRS ಪಕ್ಷದ ವಿಚಾರ ಕೋಟ್ಯಾಂತರ ಜನರಿಗೆ ತಲುಪಿದೆ. ಅದು ಚುನಾವಣಾ ರಾಜಕಾರಣದಲ್ಲಿ ಮತವಾಗಿ ಇನ್ನೂ ಪರಿವರ್ತನೆ ಆಗಿಲ್ಲ. ಅದಕ್ಕೊಂದು ಕಾಲ ಬೇಕು. ಏಕೆಂದರೆ ಇವೆಲ್ಲ ದೀರ್ಘವಾಗಿ ಸಮಯ ತೆಗೆದುಕೊಳ್ಳುವಂಥದ್ದು. ಯಾವುದೋ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಮೂವ್ಮೆಂಟಲ್ಲೋ ಇನ್ನೊಂದರಲ್ಲೋ ಈ ಪ್ರಫುಲ್ ಕುಮಾರ್ ಮೊಹಂತ ಆದಂಗೋ, ಆಮ್ ಆದ್ಮಿ ಪಕ್ಷ ಆದಾಗೋ, ಯಾವುದೋ ಒಂದು ಮೂವ್ಮೆಂಟಲ್ಲಿ ಬಂದಾಗ ಕೆಲವೊಂದು ಅವಕಾಶಗಳು, ಗೆಲುವುಗಳು ತಕ್ಷಣಕ್ಕೆ ಸಿಗುತ್ತೆ. ಆದರೆ ಇದು ಸಾವಯವವಾಗಿ ಅಂದರೆ ಆರ್ಗ್ಯಾನಿಕ್ ಆಗಿ ಆಗಬೇಕಾಗಿರುವಂಥದ್ದು. ಹಾಗಾಗಿ ಅದು ಆಗುತ್ತಾ ಇದೆ. ಸೋಲುಗಳು ನನಗೆ ಯಾವತ್ತೂ ವೈಯಕ್ತಿಕವಾಗಿ ನಾನಂತೂ ತುಂಬ ತೀವ್ರವಾಗಿ ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮವನ್ನು ಹಾಕುವಂಥ ವ್ಯಕ್ತಿ. ಯಾವುದೇ ಅಭಿಯಾನಗಳಿರಬಹುದು. ಇವತ್ತು ನಾನು ಓಡಾಡಿದಷ್ಟು ಕರ್ನಾಟಕದಲ್ಲಿ ನನ್ನ ಸಮಕಾಲೀನ ಯಾವ ರಾಜಕಾರಣಿಯೂ ಓಡಾಡಿಲ್ಲ. ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳು, 236 ತಾಲೂಕುಗಳಲ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿರುವಂಥ 236 ತಾಲೂಕುಗಳಲ್ಲಿ ನಾನು ಕನಿಷ್ಠ ಅಂದ್ರೂ 150ರಿಂದ 175 ತಾಲೂಕು ಕಚೇರಿಗಳಿಗೆ ಸ್ವತಃ ಹೋಗಿ ಬಂದಿದ್ದೀನಿ. ನೂರಾರು ಕಡೆಗಳಲ್ಲಿ, ಸಾವಿರಾರು ಕಡೆಗಳಾಗ್ಬೋದು ನಾವು ಭಾಷಣ ಮಾಡಿದ್ದೀನಿ. ಹಾಗಾಗಿ ಇವತ್ತು ನನ್ನಷ್ಟು ಸಕ್ರಿಯವಾಗಿ ಮತ್ತು ರಾಜ್ಯಾದ್ಯಂತ ಓಡಾಡಿರುವಂಥ ವ್ಯಕ್ತಿ, ಇಷ್ಟು ದೈಹಿಕ ಶ್ರಮ ಹಾಕಿ ನೀವು ಹೇಳೋರಲ್ವಾ, ಐಷಾರಾಮಿಯಾಗಿ ಇತ್ತು ಬದುಕು. ಆದರೆ ಸೈಕಲ್ ಜಾಥಾ ಮಾಡಿದ್ವಿ. ಅದರಲ್ಲಿ ಒಂದ್ಸಲ ಸೈಕಲ್ ಜಾಥಾದಲ್ಲಿ ನನ್ನ 2 ಮೂಳೆಗಳು ಮುರಿದ್ವು ಇಲ್ಲಿ, ಮತ್ತೆ ಕುಡ್ಕೊಳ್ತದ್ದು. ಅದೇ ಟೈಮಲ್ಲಿ ಒಂದೇ ಕೈಯಲ್ಲಿನೇ ಕಿತ್ತೂರಿಂದ ಬಳ್ಳಾರಿ ತನಕ ಸೈಕಲ್ ಜಾಥಾ ಮಾಡಿದ್ವಿ. ಯಾಕಂದ್ರೆ ಆ ಸೈಕಲ್ ಜಾಥಾ ಅರ್ಧಕ್ಕೆ ನಿಂತ ಕಾರಣಕ್ಕಾಗಿ 2 ಸಲ ಬೈಕ್ ಜಾಥಾ ಮಾಡಿದ್ವಿ. 2ನೇ ಸಲ, ಮೊದಲನೇ ಜಾಥಾದಲ್ಲಿ ಏನು ಅಪಾಯ ಆಗಲಿಲ್ಲ. 2ನೇ ಸಲ ಮಾಡಿದಾಗ 2024ರಲ್ಲಿ ಅಲ್ಲಿ ನಾನು ನನ್ನ ಶ್ರೀಮತಿ ಇಬ್ಬರು ಬೈಕಲ್ಲಿ ಹೋಗ್ತಿದ್ದಾಗ ಟಿ ನರಸೀಪುರದಲ್ಲಿ, ಅಂದರೆ ಪಕ್ಷದ ಬೈಕ್ ಜಾಥಾದಲ್ಲಿ ಒಂದು ನಾಯಿ ಅಡ್ಡ ಬಂದು ನಾಯಿ ಗುದ್ದಿ ಬಿದ್ದು ನಮ್ಗೆಲ್ರಿಗೂ, ನನಗೂ ನಮ್ಮ ಶ್ರೀಮತಿಯವ್ರಿಗೆ ಇಬ್ಬರಿಗೂ ಗಾಯಗಳಾಯಿತು. ಆದ್ರೂ ಆ ಬೈಕ್ ಜಾಥಾದಲ್ಲಿ ನಾನು ಮುಂದುವರೆದೆ. ಕಾರ್ ಜಾಥಾ ಮಾಡಿದ್ವಿ ರಾಜ್ಯಾದ್ಯಂತ. ಅನೇಕ ಜಾಥಾಗಳು, ಪಾದಯಾತ್ರೆ, ಧರ್ಮಸ್ಥಳದಿಂದ ಹಿಡಿದು ಬೆಳ್ತಂಗಡಿಯಿಂದ ಹಿಡಿದು ಧರ್ಮಸ್ಥಳದ ಮೂಲಕ ಬೆಂಗಳೂರು ತನಕ ಪಾದಯಾತ್ರೆ. ಇನ್ನೊಂದು ಸಲ ಹೆಣ್ಣು ಮಕ್ಕಳ ಪಾದಯಾತ್ರೆ 2019ರಲ್ಲಿ ಈ ಗ್ರಾಕೂಸ ಅಥವಾ ಮದ್ಯ ನಿಷೇಧ ಆಂದೋಲನದವ್ರು ಮಾಡಿದಂಥ
ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರಿನ ತನಕ ಪಾದಯಾತ್ರೆ, ಇನ್ನೊಂದು ನಮ್ಮ SR ಹಿರೇಮಠರು ಆಯೋಜನೆ ಮಾಡಿದಂಥ ಪಾದಯಾತ್ರೆಯಲ್ಲಿ ನವರತ್ನ ಅಗ್ರಹಾರ ಎಲ್ಲಿ ಏರ್ಪೋರ್ಟ್ ಹತ್ರದಿಂದ ಬೆಂಗಳೂರಿನ ತನಕ 2 ದಿವಸದ ಪಾದಯಾತ್ರೆ, ಇನ್ನೊಂದು 7 ದಿವಸದ ಪಾದಯಾತ್ರೆ ಮದ್ಯ ನಿಷೇಧ ಆಗಬೇಕು ಅಂತೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.